ಮೇಷರಾಶಿ ರಾಶಿಯಲ್ಲಿಯೇ ಚಂದ್ರನಿದ್ದಾನೆ, ಗುರು ಸಹ ಇದ್ದಾನೆ. ಚಂದ್ರನಿಗೆ ಭರಣಿ ನಕ್ಷತ್ರವಾಗಿರೋದ್ರಿಂದ ಭರಣಿ ನಕ್ಷತ್ರದವರಿಗೆ ಹುಟ್ಟಿದವರಿಗೆ ಈ ದಿನ ಸ್ವಲ್ಪ ದೈಹಿಕ, ಮಾನಸಿಕ ಮತ್ತು ವ್ಯಾವಹಾರಿಕದಲ್ಲಿ ಒಳ್ಳೆಯ ಫಲಗಳನ್ನೆಲ್ಲ ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ಹಾಗೆಯೇ ಇವತ್ತು ಗುರು ಚಂದ್ರ ಒಟ್ಟಿಗಿರುವಂತಹ ದಿನದಲ್ಲಿ ಮಾಡಿದಂತಹ ಯಾವುದೇ ನಿರ್ಧಾರಗಳು, ಶುಭ ಕೆಲಸಾದಿಗಳ ಬಗ್ಗೆ ಚಿಂತನೆ ಮಾಡುವ ಅವಕಾಶಗಳಿದ್ದರೂ ಅದನ್ನು ಸ್ವಲ್ಪ ಈ ದಿನ ಮಾಡದೇ ಇರುವುದು ಮೇಷರಾಶಿಯವರಿಗೆ ಒಳ್ಳೆಯದು. ಅಥವಾ ಬಂಧುಗಳೊಂದಿಗೆ ಕಾರಣ ಇಲ್ಲದೆ ಚಿಕ್ಕ ಕಲಹಾದಿಗಳು ನಡೆಯುವ, ಸಹೋದರರೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳಾಗುವಂತಹ, ವ್ಯಾಪಾರಸ್ಥರಿಗೆ ಈ ದಿನ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಅವಕಾಶವಿದ್ದರೂ ಮಾಡದೇ ಇರುವಂತಹ ನಿರ್ಧಾರ ಮಾಡುವುದು ಒಳ್ಳೆಯದು. ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಈ ದಿನ ಮೇಲಾಧಿಕಾರಿಗಳಿಂದ ಸಹಾಯ ಸಿಗುವಂತಹ ಸಾಧ್ಯತೆ, ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಯೋಗಗಳು ಮಧ್ಯಮವಾಗಿರುತ್ತೆ. ಈ ದಿನ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಫಲವನ್ನು ಕಾಣುವ ಸಾಧ್ಯತೆ ಮೇಷರಾಶಿಯವರಿಗೆ ಜಾಸ್ತಿಯಾಗಿದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು, ನಾಗದೇವರ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು. ವೃಷಭ ರಾಶಿ, ಧನನಷ್ಟ ಯೋಗ, ಆರ್ಥಿಕದ ವ್ಯತ್ಯಾಸಗಳಾಗುವ ಸಾಧ್ಯತೆ, ಮಾಡಿದ ಕೆಲಸ ತಟಸ್ಥವಾಗುವಂತಹ ಸಾಧ್ಯತೆ, ವಿಘ್ನಗಳು ಎದುರಾಗುವಂತಹ ಸಾಧ್ಯತೆ, ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳನ್ನು ಅನುಭವಿಸುವ ಸಾಧ್ಯತೆ, ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲಗಳನ್ನು ಕಾಣುವ ಸಾಧ್ಯತೆಗಳಿದೆ. ಒಳ್ಳೆಯ ನಿಮ್ಮ ದಾಸ್ತಾನುಗಳೆಲ್ಲ ಒಳ್ಳೆಯ ಈ ದಿನ ಪೂರ್ಣ ವ್ಯಾಪಾರಗೊಳ್ಳುವಂಥ ಅವಕಾಶಗಳು ಜಾಸ್ತಿಯಾಗಿದೆ. ಮಾತೃಮೂಲದಿಂದ ಧನಾಗಮನದ, ವಿವಾದಗಳ ವಿಚಾರದ ಪರಾಮರ್ಶೆಗಳನ್ನು ಮಾಡುವ ದಿನ, ಮಿಶ್ರ ಫಲದಾಯಕವಾದ ದಿನ ವೃಷಭ ರಾಶಿಯವರಿಗೆ. ತಾವು ಈ ದಿನ ಮಾಡಬೇಕಾದದ್ದು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗಬಹುದು.